ಏನು? ಬ್ರಹ್ಮದೇವರ ತಲೆಯನ್ನೇ ಕತ್ತರಿಸಿ ಬಿಟ್ಟರ? ಯಾರು ಮಾಡಿದರು ಗೊತ್ತಾ ಆ ಕೆಲಸ? ಅದೂ ಕೂಡ ಒಂದೇ ಬೆರಳಿನಲ್ಲಿ. ಆ ರೂಪದ ಹೆಸರೇ ಸಾಕ್ಷಾತ್ ಕಾಲಭೈರವ. ಒಂದು ಕಾಲದಲ್ಲಿ ಬ್ರಹ್ಮದೇವರಿಗೆ 5 ತಲೆ ಇತ್ತು. 4 ತಲೆಗಳು ವೇದವನ್ನು ಹೇಳುತ್ತಿದ್ದರೆ 5ನೇ ತಲೆ ಅಹಂಕಾರವನ್ನು ಹೇಳುತ್ತಿತ್ತು. ಒಂದು ದಿನ ಬ್ರಹ್ಮದೇವರು ಮಹಾದೇವನಿಗೆ, ನಾನೇ ಈ ಜಗತ್ತಿನ ಸೃಷ್ಟಿಕರ್ತ, ನಾನೇ ಶ್ರೇಷ್ಠ, ಯಾರು ನೀನು ಮಹಾದೇವ? ಸ್ಮಶಾನವಾಸಿ. ಮಹಾದೇವನು ಮುಗುಳ್ನಗುತ್ತಾ, ಹೌದಾ ಬ್ರಹ್ಮ, ಹಾಗಾದರೆ ಈ ಜಗತ್ತಿನ ಆರಂಭ ಯಾವುದು, ಅಂತ್ಯ ಯಾವುದು? ಬ್ರಹ್ಮದೇವರು ಅಹಂಕಾರದಿಂದ, ನಾನೇ ಆರಂಭ, ನಾನೇ ಅಂತ್ಯ, ಸೃಷ್ಟಿಕರ್ತ, ಸ್ವತಃ ಸೃಷ್ಟಿಕರ್ತನೇ ಮಹಾದೇವನ ಬಳಿ ಸುಳ್ಳು ಹೇಳುತ್ತಾರೆ. ಇದನ್ನು ಕೇಳಿದ ಮಹಾದೇವನಿಗೆ ಕೋಪ ಉಕ್ಕಿ ಬರುತ್ತದೆ. ಮಹಾದೇವನ ಕಣ್ಣು ಕೆಂಪಾಗುತ್ತದೆ, ಮೈ ಕಪ್ಪಾಗುತ್ತದೆ, ಜಟೆಯು ಉರಿಯತೊಡಗುತ್ತದೆ. ಆಗಲೇ ಮಹಾದೇವನ ಶರೀರದಿಂದ ಬಂದ ರೂಪವೇ ಸಾಕ್ಷಾತ್ ಕಾಲಭೈರವ. ಕಪ್ಪು ಮೈ, ಉರಿಯುತ್ತಿರುವಂತಹ ಕೆಂಪು ಕಣ್ಣುಗಳು, ಕೊರಳಿನಲ್ಲಿ ಹಾವು, ಕೈಯಲ್ಲಿ ಡಮರುಗ, ಜೊತೆಗೆ ಒಂದು ಕಪ್ಪು ನಾಯಿ. ಇದು ಮಹಾದೇವನಲ್ಲ, ಮಹಾದೇವನ ಕಾಲ ಸ್ವರೂಪ. ಭೈರವ ಅಂದರೆ ಗೊತ್ತೇ? ಭೈರವ ಅಂದರೆ ಭಯ, ಭಯಕ್ಕೆ ಭಯ ಹುಟ್ಟಿಸುವ. ಕಾಲಭೈರವ ಸ್ವಾಮಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದೆ ಬರುತ್ತಿದ್ದರೆ ಇಡೀ ಭೂಮಿ ನಡುಗುತ್ತಿತ್ತು. ಬ್ರಹ್ಮದೇವರ 4 ತಲೆಗಳು ನಡುಗುತ್ತಿತ್ತು, ಆದರೆ 5ನೇ ತಲೆ ಮಾತ್ರ ನಗುತ್ತಿತ್ತು. ಭೈರವ, ಸೃಷ್ಟಿಕರ್ತನೆ ಸುಳ್ಳು ಹೇಳಿದರೆ ಸೃಷ್ಟಿಯೇ ಕೆಡುತ್ತೆ ಎಂದು ಹೇಳಿ ತನ್ನ ಎಡಗೈಯನ್ನು ಮೇಲೆತ್ತುತ್ತಾರೆ. ಅದರಲ್ಲಿ ಒಂದೇ ಬೆರಳು, ಅದಕ್ಕೆ ಒಂದೇ ಉಗುರು. ಇಡೀ ಬ್ರಹ್ಮಾಂಡವೇ ನಿಂತು ಹೋಗುತ್ತದೆ. ದೇವತೆಗಳೆಲ್ಲರೂ ತಮ್ಮ ಉಸಿರನ್ನು ಬಿಗಿ ಹಿಡಿಯುತ್ತಾರೆ. ಒಂದೇ ಉಗುರು, ಒಂದೇ ಏಟಿನಲ್ಲಿ ಬ್ರಹ್ಮನ 5ನೇ ತಲೆ ನೆಲಕ್ಕೆ ಉರುಳಿಯೇ ಬಿಡುತ್ತೆ. ಬ್ರಹ್ಮದೇವನು ಮಹಾದೇವನ ಮೊಣಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಬ್ರಹ್ಮದೇವರು ಸೃಷ್ಟಿಕರ್ತ, ಶ್ರೀ ವಿಷ್ಣು ದೇವರು ಪಾಲಕ. ಆದರೆ ಅಹಂಕಾರ ಎನ್ನುವುದು ಬಂದರೆ ಮಹಾದೇವ ಯಾರನ್ನು ಬಿಡೋದಿಲ್ಲ. ಅದಕ್ಕೆ ಮಹಾದೇವನ ಬಳಿ ನಿಂತು ಸುಳ್ಳು ಹೇಳಬೇಡಿ, ಅಹಂಕಾರ ತೋರಬೇಡಿ. ಹರ ಹರ ಮಹಾದೇವ್.